ಎಐಎಡಿಬಿ ಪರ ರೈತರ ರಣಕಹಳೆ. ಜೂನ್ 4ರಿಂದ ಬೀದಿಗಿಳಿಯಲಿರುವ ಅನ್ನದಾತರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕೆಐಎಡಿಬಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಬೆಂಬಲಿಸಿ ಹಾಗೂ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜೂನ್ 4ರಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ಕದಿರೇಗೌಡ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಪ್ರತೀಶ್ ಹೇಳಿದರು. ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಜೂನ್ 4ರಿಂದ ಪಂಜಿನ ಮೆರವಣಿಗೆ, ಜೂನ್ 5ರಿಂದ ಉಪವಾಸ ಸತ್ಯಾಗ್ರಹ ರೈತರ ಹಕ್ಕುಗಳಿಗಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ ಅವರು, ಜೂನ್ 5ರಂದು 13 ಹಳ್ಳಿಗಳ ರೈತರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಪ್ರಾರಂಭವಾಗಲಿದೆ. ಈ ಹೋರಾಟಕ್ಕೆ ತಾಲೂಕಿನ ಎಲ್ಲ ಪಕ್ಷಾತೀತ, ಜಾತ್ಯತೀತ, ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಬಾಂಧವರು ಬೆಂಬಲ ನೀಡಿ ಭಾಗವಹಿಸಬೇಕಾಗಿ ಕೋರಿದರು. ಶಿಡ್ಲಘಟ್ಟ ತಾಲೂಕು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು, ಇಲ್ಲಿ ಯಾವುದೇ ನದಿ ನಾಲೆಗಳ ಆಶ್ರಯವಿಲ್ಲದೆ ಬರದ ಭೂಮಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಜಂಗಮಕೋಟೆ ಹೋಬಳಿಯ ಬಸವಪಟ್ಟಣ, ತಾದೂರು, ನಡುಪಿನಾಯಕನಹಳ್ಳಿ, ಯಣಂಗೂರು, ಹೊಸಪೇಟೆ, ಚಿಕ್ಕೊಂಡನಹಳ್ಳಿ, ಗೋಲಹಳ್ಳಿ, ದೇವಗನಹಳ್ಳಿ, ಅರಿಕೆರೆ, ಸಂಜೀವಪುರ, ಕೋಲಮಿ ಹೊಸೂರು, ಯದ್ದಲತಿಪ್ಪೇನಹಳ್ಳಿ, ತೋಟಗಾನಹಳ್ಳಿ ಸೇರಿದಂತೆ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ 2823 ಎಕರೆ ಭೂಮಿಯನ್ನು ಕೆಐಎಡಿಬಿ ಮೂಲಕ ಭೂ ಸ್ವಾಧೀನಕ್ಕೆ ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು. ರೈತರ ನಿರಂತರ ಹೋರಾಟದ ಫಲವಾಗಿ ಸರ್ಕಾರ 552 ಎಕರೆ ಭೂ ಸ್ವಾಧೀನದ ಆದೇಶವನ್ನು ಕೈಬಿಟ್ಟಿದ್ದು, ಉಳಿದ 2071 ಎಕರೆಗೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಆದರೆ ಸರ್ಕಾರ ಕೈಬಿಟ್ಟಿರುವ 552 ಎಕರೆ ಜಮೀನಿನ ಮಾಲೀಕರೇ ಹೋರಾಟದ ಮುಂಚೂಣಿಯಲ್ಲಿದ್ದು, ಉಳಿದ ರೈತರ ಜಮೀನನ್ನು ಯಾಕೆ ಬಿಟ್ಟಿಲ್ಲ ಎಂಬುದು ವಿಪರ್ಯಾಸದ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೃಷಿ ಭೂಮಿಯ ಹೆಸರಿನಲ್ಲಿ ಈ ಹಿಂದೆ ಬೇರೆಡೆ 106 ಎಕರೆ ಭೂ ಪರಿವರ್ತನೆ ಆಗಿದ್ದರೂ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಕಳೆದ 75 ದಿನಗಳಿಂದ ರೈತರು ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಈವರೆಗೆ ರೈತರ ಅಹವಾಲು ಆಲಿಸಿಲ್ಲ ಎಂದು ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗ ಈ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟ ಮುಂದುವರೆಯಲಿದ್ದು, ನ್ಯಾಯ ಸಿಗುವವರೆಗೂ ಹೋರಾಟ ಕೈಬಿಡುವುದಿಲ್ಲ ಎಂದು ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರು ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ಹುಸೇನ್ ಸಾಬಿ, ನಾಗರಾಜು, ಶ್ರೀರಾಮಪ್ಪ, ನಾರಾಯಣಸ್ವಾಮಿ, ರಮೇಶ್, ಪ್ರಭುಗೌಡ, ಈರಪ್ಪ, ನಾಗಣ್ಣ, ಬೈರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ನರಸಿಂಹಪ್ಪ, ಅಸ್ಲಾಂ ಪಾಷಾ ಸೇರಿದಂತೆ ಮತ್ತಿತರರು ಇದ್ದರು. ಜನಪ್ರಿಯ ಶಾಸಕರು ಹಾಗೂ ಕೈಗಾರಿಕಾ ಸಚಿವರು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಸೇರಿ ಏನು ಕೃಷಿ ನಮ್ಮ ಬೇಡಿಕೆ ಮೇಯ್ನಾಗಿ ಕೃಷಿನೂ ಬೇಕು, ಕೈಗಾರಿಕೆನೂ ಬೇಕು. ಆದರೆ ಕೃಷಿ ಜಮೀನು 552 ಎಕರೆ ಅದನ್ನು ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾವು ಋಣಿಯಾಗಿರ್ತೀವಿ, ಅಭಿನಂದಿಸ್ತೀವಿ. ಎರಡನೇದಾಗಿ ಏನು ಇವಾಗ ಸರ್ಕಾರಿ ಜಮೀನಿದೆಯೋ 1780 ಎಕರೆ ಸರ್ಕಾರಿ ಜಮೀನಿದೆಯೋ ಆ ಸರ್ಕಾರಿ ಜಮೀನಲ್ಲಿ ಕೈಗಾರಿಕೆಗಳಾಗಬೇಕು. ಈಗಾಗಲೇ ನಮ್ಮ ಮಕ್ಕಳು ದೊಡ್ಡಬಳ್ಳಾಪುರಕ್ಕೆ, ಈ ಕಡೆ ನರಸಾಪುರಕ್ಕೆ ರಾತ್ರಿ ಹಗಲು ಎಲ್ಲ ಹೋಗ್ತಾ ಇದೆ. ಈ ಮಾಹಿತಿ ಎಲ್ಲರಿಗೂ ಗೊತ್ತಿದೆ. ಆಗ ಈಗ ಇನ್ನು ಉಳಿದಿರೋದು 439 ಎಕರೆ ರೈತರದು. ಆದರೆ ಅವ್ರ ಭೂಮಿ ಅವ್ರ ಹಕ್ಕು, ಕೊಡಿ ಅಂತ ನಾವು ಕೇಳಲ್ಲ. ಅವ್ರ ಭೂಮಿ ಅವ್ರು ಉಳಿಸ್ಕೊಳ್ಳಿ, ಸಂತೋಷ. ಇಲ್ಲ ಸರ್ಕಾರ ಇನ್ನು 439 ಎಕರೆಯಲ್ಲಿ ಫಲವತ್ತಾದ ಭೂಮಿ ಅಂತ ಕೈ ಬಿಡಲಿ, ಸಂತೋಷ. ಆದರೆ ಕೊಡೋರನ್ನ ಅಡ್ಡಿಪಡಿಸೋದು ಒಳ್ಳೆಯದಲ್ಲ. ಆಮೇಲೆ ನಿನ್ನೆ ಒಂದು ವಿಡಿಯೋ ನೋಡಿದ್ರೆ ಒಬ್ಬ ವ್ಯಕ್ತಿ ಹೇಳ್ತಾರೆ, ಶಿಡ್ಲಘಟ್ಟ ವ್ಯಕ್ತಿ ರಮೇಶ್ ಏನು ಸರ್ ಅವ್ರ ಹೆಸರು, ಇದ್ದಳ್ಳಿ ರಮೇಶ್ ಅಣ್ಣ ಅಂತ, ಸಚಿವರು ಮನೆ ಕೊಟ್ಟೋದ್ರು. ಸ್ವಾಮಿ, ಇದು ಹುಲಿ ಏನೋ ಹಿಂದಕ್ಕೆ ಹೋಗಲ್ಲ. ಇಡೀ ಜಿಲ್ಲೆಯಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ರಾತ್ರಿ ಹಗಲು ಶ್ರಮಿಸ್ತಾ ಇದ್ದಾರೆ. ಒಬ್ಬ ಇದಕ್ಕೆ ಮೀಟಿಂಗ್ ಮಾಡಬೇಕಂದ್ರೆ 12 ಗಂಟೆ ತನಕ, 11:30 ತನಕ ಮೀಟಿಂಗ್ ಮಾಡಿದ್ದಾರೆ. KDB ಮೀಟಿಂಗ್, ಜಿಲ್ಲೆಯ KDB ಮೀಟಿಂಗು 11:30 ತನಕ ಮಾಡಿದ್ದಾರೆ. ಯಾವ ರಾಜಕೀಯ
ರಾಜಕಾರಣಿಗಳು ಮಾಡಲ್ಲ. ಕರ್ತವ್ಯನ ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ದಯವಿಟ್ಟು ತಿಳ್ಕೊಬೇಕು. ತಾವು ಮಾಹಿತಿ ತಿಳ್ಕೊಂಡು ಮಾತಾಡಬೇಕು. ದಯವಿಟ್ಟು ಈ ಥರ ಮುಂದಿನ ದಿನಗಳಲ್ಲಿ ಮಾತಾಡಿದ್ರೆ ನಿಮಗೆ ಒಳ್ಳೆಯದಾಗಲ್ಲ ಅಂತ ಹೇಳ್ತಾ, ನಮ್ಮ ತಾಲೂಕಿಂದ ಒಂದು 500 ಜನ ಬರ್ತೀವಿ, ತಮ್ಮ ಬೆಂಬಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀವಿ. ಅಧ್ಯಕ್ಷರು, ಕಾರ್ಯದರ್ಶಿ ಪ್ರತಿಯೊಬ್ಬರು ನಮಸ್ಕಾರ. ಇವತ್ತು ನೋಡಿ, ಇವತ್ತು ನಮ್ಮ ಜಿಲ್ಲೆ ಬರಡು ಜಿಲ್ಲೆ ಆಗಿದೆ. ಮಳೆ ನೀರಿಗೆ ಅವಲಂಬಿತವಾಗಿದೆ. ಇವತ್ತು ನಮ್ಮ ಮಕ್ಕಳೆಲ್ಲ ಕೂಡ ವಿದ್ಯಾಭ್ಯಾಸ ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಊಳೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ಇವತ್ತು ಕೃಷಿ ಅವಲಂಬಿತರಾಗಿರೋರು ಕಡಿಮೆ ಇದ್ದಾರೆ. ಆದರೆ ಕಾರ್ಖಾನೆಗಳು ಜಾಸ್ತಿ ಆಗಿ ಓದಿರ್ತಕ್ಕಂಥ ಮಕ್ಕಳು ಜಾಸ್ತಿ ಆಗಿ ನಿರುದ್ಯೋಗಿಗಳಾಗಿದ್ದಾರೆ. ನೋಡಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬರಡು ಜಿಲ್ಲೆಗಳಂತೇಳಿ ನಾವು ಆಗಲೇ ಘೋಷಣೆ ಆಗಿದೆ, ಬಯಲು ಸೀಮೆ ಜಿಲ್ಲೆಗಳಂತ ಘೋಷಣೆ ಆಗಿದೆ. ಆದರೆ ಇವತ್ತು ಈ ಸರ್ಕಾರ ನಿರ್ಧಾರ ಸರಿಯಾಗಿ ತಗೊಂಡಿದೆ. ನಮ್ಮ MC ಸುಧಾಕರ್ ಸರ್ ಆಗಿರ್ಬೋದು, ಅದೇ ಥರ ರವಿ ಸರ್ ಆಗಿರ್ಬೋದು, ಸಿಲ್ಗಡ್ ತಾಲೂಕು, ಅದೇ ಥರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ಬೋದು, ಅದು ನಿರ್ಧಾರ ಕರೆಕ್ಟಾಗಿ ತಗೊಂಡಿದ್ದಾರೆ. ಆದರೆ ಇವರು ಭೂಮಾಫಿಯಾಗಳಂತ ಹೇಳ್ತೀನಿ ಇವತ್ತು. ನೋಡಿ, ಇವತ್ತು ಸರ್ಕಾರ ನಿರ್ಧಾರ ನಮ್ಮ ಭೂಮಿ ನಮ್ಮ ಹಕ್ಕು ಅಂದ್ರೆ 13 ಹಳ್ಳಿಗಳ ರೈತರು ಅವರು ಒಂದು ಕಷ್ಟಕ್ಕೆ ಒಂದು ಏನೋ ಒಂದು ಮುಂದಾಲೋಚನೆ ಇಟ್ಕೊಂಡು ಅವರು ಸರ್ಕಾರಕ್ಕೆ ಇವತ್ತು ನಾವು ಮಾತು ಮುಂದೆ ಬಂದಿದ್ದಾರೆ. ಯಾರು ಕೂಡ ಸರ್ಕಾರ ಇವತ್ತು ಬಲಂತರವಾಗಿ ಯಾರಿಗೂ ಕೂಡ ತಗೊಂತಾ ಇಲ್ಲ. ಆದರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕಾನೂನಿರುವಾಗದೆ, ಬಟ್ ಬಲಂತರ ಯಾರು ಮಾಡ್ತಾ ಇದ್ರಿ, ಕೊಡಬೇಡಿ ನಿಮ್ಮ ಜಮೀನು, ಬಟ್ ಯಾರು ಬೇರೆಯವ್ರಿಗೆ ಅಡ್ಡಿಪಡಿಸ್ತಾ ಇದ್ರಿ, ಇಲ್ಲ ಅವ್ರು ಕೊಡಿ. ಅವ್ರ ಮಕ್ಕಳಿಗೆ ಮದುವೆ ಮಾಡಬೇಕು, ಅವ್ರ ಮದುವೆ ಎಜುಕೇಷನ್ ಮಾಡಬೇಕು, ಬೇರೆ ಕಡೆ ಅವ್ರು ಏನೋ ಒಂದು ಉದ್ಧಾರ ಒಂದು ಡೆವಲಪ್ಮೆಂಟ್ ಆಗಬೇಕು, ನೀವು ತಗೊಂಡು ಕೊಡಿ ದುಡ್ಡು. ಯಾರು ಇವತ್ತು ಅಡ್ಡಿಪಡಿಸ್ತಾ ಇದ್ದೀರಿ, ಕೊಡಿ, ಅವ್ರಿಗೆ ಸಹಾಯ ಮಾಡಿ. ನೀವು ರೈತರು ತಾನೆ, ರೈತರು ಸಹಾಯ ಮಾಡಿ ಯಾರು ಮಾಡಬೇಕು? ಇವತ್ತು ಸರ್ಕಾರ ಇವತ್ತು ನೋಡಿ, ಇವತ್ತು ಇನ್ನೊಂದು ಮಾತು ಹೇಳ್ತೀನಿ. ನಮ್ಮ ತಾಲೂಕಲ್ಲಿ MC ಸುಧಾಕರ್ ಸರ್ ಅವರು ಯಾರು ಮಾಮೂಲಿ ಎಮ್ಮೆಗಳಲ್ಲ, ತಾತ ಮುತ್ತಾತ ಕಾಲದಿಂದ ಹೆಸರು ಮಾಡಿದಂಥ ಎಮ್ಮೆಗಳು ಅವ್ರು. ಇವತ್ತು ನಾವು ಚಿಕ್ಕ ಮಕ್ಕಳಿಂದ ಆಂಜನೇಯ ರೆಡ್ಡಿ ಸರ್ ಅವ್ರ ಮುತ್ತಾದ ಕಡೆಯಿಂದ ಬಂದಂಥ ವ್ಯಕ್ತಿಗಳು ಯಾವುದೇ ಆಮಿಷಕ್ಕೆ ಒಡ್ಡಿ ಯಾರ ಒಂದು ಒತ್ತಡಕ್ಕೆ ಒದ್ದಿ ನಿರ್ಧಾರ ತಗೊಳ್ಳಲ್ಲ ಅವ್ರು. ಯಾಕಂದ್ರೆ ನಾವು ಸುಮಾರು ನಮ್ಮ ತಾತ ಮುತ್ತಾಂದ್ರು ಕೂಡ ಅವ್ರ ವಂಶ ನಾವು ಬರ್ತಾ ಇದ್ವಿ. ಇವತ್ತು ಅವ್ರು ಮಾಡಿದ ನಿರ್ಧಾರ ಎಲ್ಲರೂ ಕೂಡ ಮೆಚ್ಚುಗೆ ಆದಂಥ ನಿರ್ಧಾರ. ಅವ್ರ ವಿದ್ಯಾವಂತರು ಅಂತ ಒಂದು ನಿರ್ಧಾರಗಳನ್ನ ಇವತ್ತು ಯಾರ್ದೋ ಭೂಮಾಫಿಯಾಗಳು ಯಾರ್ದೋ ಆಮಿಷಕ್ಕೆ ಒಡ್ಡಿ ಅಡ್ಡಿಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಸರ್ಕಾರ ಅಂತಿದ್ರೆ ಇವ್ರ ಮೇಲೆ ಸರಿಯಾದ ಕಾನೂನು ಕ್ರಮ ಜರುಗಿಸ್ಬೇಕು ಇವತ್ತು. ಯಾಕಂದ್ರೆ ಇವತ್ತು ನಮ್ಮ ಸುಧಾಕರ್ ಸರ್ ಮೇಲೆ ನೀವು ಆರೋಪ ಮಾಡ್ತಾ ಇದ್ದಾರೆ, ಬಟ್ ಅವ್ರ ವಂಶ ಯಾವುದು, ಅವರು ಬೆಳೆದ ರೀತಿ ಯಾವುದು, ಅವರು ಚಿಕ್ಕ ಹುಡುಗನಿಂದ ಬೆಳೆದಂತ ರಾಜಕೀಯ ಕಲ್ತಿದ್ದಾರೆ. ಅವರು ಯಾರೇ ಒತ್ತಡಕ್ಕೂ ಮಣಿಯಲ್ಲ, ಅವರು ಯಾರಿಗೂ ಭಯ ಪಡಲ್ಲ. ಅವರು ರಾಜಕೀಯನೇ ಬೇಕಿಲ್ಲ, ಅವ್ರು ಜಾಸ್ತಿ ಬೇಕಾದ್ರೆ ಅದು ನ್ಯಾಯ ನೀತಿಗೆ ಬಗ್ಗ ವಂಶ ಅವ್ರದಂತ ನಾನು ಹೇಳ್ತೀನಿ. ಆಗ ಅವ್ರ ನಿರ್ಧಾರ ಕರೆಕ್ಟ್ ಆಗಿದೆ. ಇವತ್ತು ನಮ್ಮ ಮಕ್ಕಳು ಬೇರೆ ರಾಜ್ಯಗಳಿಗೆ ಹೊರಳೆ ಹೋಗ್ತಾ ಇದ್ದಾರೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಯಾಕೆ ನಾವು ಇವತ್ತು ನೋಡಿ ಮಿಕ್ಸಿ ಬೇಕು, ಒಂದು TV ಬೇಕು, ಒಂದು ಫೋನ್ ಬೇಕು, ಇವೆಲ್ಲ ಪ್ರತಿಯೊಬ್ಬರು ನಾವು ಅವಲಂಬಿತರಾಗಿದ್ವಿ. ಆದ್ರೆ ಇವತ್ತು ನೋಡಿ, ದೇಶ ಕೃಷಿದಲ್ಲೇ ಮುಂದುವರಿತ, ಕೃಷಿಗೂ ಇದೆ. ಯಾಕೆ ಕಾರ್ಖಾನೆಗಳು ತೆಗಿತಲ್ಲ ನೀವು? ನಮ್ಮ ಮಕ್ಕಳು ಬೇರೆ ರಾಜ್ಯಗಳು ಕಳಿಸೋ ಬದಲು ನಮ್ಮ ಕಡೆನೆ ಕೆಲಸ ಕೊಡ್ರಿ. ಇವತ್ತು ನಿರುದ್ಯೋಗವಂತರು ಇವತ್ತು ಕಳ್ಳರಾಗ್ತಾ ಇದಾರೆ, ಇವತ್ತು ವಿದ್ಯಾವಂತರೆಲ್ಲ ಏನಾಗ್ತಾ ಇದಾರೆ, ಒಳ್ಳೆ ಜಾಬ್ಗಳಿಲ್ಲ ಅವ್ರಿಗೆ. ಪಾಪ ಅವ್ರ ಜೀವನಗಳೇ ಓದಿ ಅವ್ರಿಗೆ ಯಾವುದೇ ರೀತಿಯ ಒಂದು ಆಲೋಚನೆ ಹೋಗ್ತಾ ಇಲ್ಲ, ಬೆಳೀತಾ ಇಲ್ಲ. ನೋಡಿ, ಇವತ್ತು ನಾವು ನಿರ್ಧಾರ ನಮ್ಮ ಸರ್ಕಾರ ತಗೊಂಡು ನಿರ್ಧಾರ ಕರೆಕ್ಟ್ ಆಗಿದೆ. ಯಾರು ವಿರೋಧ ಬಂದರೂ ಕೂಡ ಸರ್ಕಾರ ಹಠಾತ್ ಆಗಿ ಇದನ್ನು ಆಲೋಚನೆ ಮಾಡಿ, ಈಗ ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ದಾರೆ, ಆಲೋಚನೆ ಮಾಡಬೇಕು. ಜನಪರ ಜನ ವಿರೋಧ ಅಲ್ಲ. ಇವತ್ತು ನ್ಯಾಯ ನೀತಿಯಿಂದ ತೀರ್ಪು ಕೊಡಬೇಕು. ಇವತ್ತು ಯಾರು ಬಲಂತರವಾಗಿ ರೈತರ ಜಮೀನು ಕಿತ್ಕೊಳ್ಳಕ್ಕೆ ಯಾರಿಗೂ ಹಕ್ಕಿಲ್ಲ. ಆದರೆ ರೈತ ದೇಶದ ಬೆನ್ನೆಲುಬು. ಆದರೆ ಇವತ್ತು ಕೃಷಿನೂ ಬೇಕು, ಕಾರ್ಖಾನೆಗಳು ಬೇಕು, ಎರಡೂ ಬೇಕು. ಇಲ್ಲ ಅಂದ್ರೆ ನಾವಿವತ್ತು ಇವತ್ತೇನಾದ್ರು ಏನಾದ್ರು ಗುಂಡಲ್ಲಿ ಎತ್ತುತ್ತಾ ಇದೀವ? ಟ್ಯಾಕ್ಟರ್ ಬೇಕಾಗಿದೆ, ನೇಗಿಲು ಬೇಕಾದ್ರೆ ಇವತ್ತು ಟ್ಯಾಕ್ಟರ್ ಬೇಕಾಗಿದೆ. ಯಾರು ಕೂಡ ಎತ್ತುಗಳಲ್ಲಿ ಯಾರು ಉಳಿತಾ ಇಲ್ಲ, ಎಲ್ಲ ಕೂಡ ಎಲೆಕ್ಟ್ರಾನಿಕ್ಸ್ ಇವತ್ತು ಕಾರ್ಖಾನೆಗಳಾಗಬೇಕಾಗಿದೆ. ಇದು ನಾವು ಆಲೋಚನೆ ಮಾಡಬೇಕು. ಇವತ್ತು ಯಾರು ನೇಗಿಲು ಹಿಡಿದು ಉಳ್ತಾ ಇದ್ದಾರೆ, ಯಾರು ಇವತ್ತು ಎತ್ತುಗಳು ಕಟ್ಟಿ ಉಳ್ತಾ ಇದ್ದಾರೆ? ನೋಡಿ, ದಯವಿಟ್ಟು ಹೇಳ್ತೀನಿ, ಇದು ದೇಶ ಪರಿವರ್ತನೆ ಆಗ್ತಾ ಇದೆ. 1973ರಲ್ಲಿ ನಾವಿದ್ದೀವಿ, ಆದರೆ ಇವತ್ತು 26, 30 ಹೋಗ್ತಾ ಇದ್ದೀವಿ. ಯಾರೇ ಬರ್ತಾ ಇದೆ, ಎಲ್ಲ ಇಂಜಿನಿಯರ್ಗಳು ಇವತ್ತು ಜಾಬ್ ಕಳ್ಕೊತಾ ಇದ್ದಾರೆ. ಎಲ್ಲ ಕೂಡ ಇವತ್ತು ಆರ್ಟಿಫಿಷಿಯಲ್ ಇಂಜಿನಿಯರ್ ಬಂದು ಎಲ್ಲ ವಿದ್ಯಾವಂತರು ಇವತ್ತು ಜಾಬ್ ಕಳ್ಕೊತಾ ಇದ್ದಾರೆ. ದಯವಿಟ್ಟು ಸರ್ಕಾರ ಯಾರೇ ನ್ಯಾಯವಾಗಿ ನಿರ್ಧಾರ ಕೊಡಿ, ರೈತರಿಗೂ ಅನ್ಯಾಯ ಮಾಡಬೇಡಿ, ಓದಿರೋ ಮಕ್ಕಳಿಗೂ ಅನ್ಯಾಯ ಮಾಡಬೇಡಿ. ನಿರುದ್ಯೋಗ ಸಮಸ್ಯೆ ತುಂಬಾ ಜಾಸ್ತಿ ಇದೆ, ಮಕ್ಕಳು ದುಶ್ಚಟಗಳಿಗೆ ಅವಲಂಬಿತರಾಗ್ತಾ ಇದ್ದಾರೆ. ಸರ್ಕಾರ ಯಾರಿಗೂ ಕೇಳಿ ಯಾವುದೇ ಹೋರಾಟ ನ್ಯಾಯಪರ ಹೋರಾಟಕ್ಕೆ ಬೆಂಬಲ ಕೊಡಿ ಸರ್ಕಾರ.
ನೋಡಿ, ಯಾರೇ ಒಂದ್ರೂ ಭಯ ಪಡಬೇಡಿ. ನೋಡಿ, ಸರ್ಕಾರ ಅಂತ ಹೇಳಿದ್ರೆ ಎಲ್ರಿಗೂ ಒಂದೇ ನ್ಯಾಯ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನ್ಯಾಯ ಕೊಡಬೇಕು. ಯಾರೋ ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಅದು ನ್ಯಾಯಪರ ಸರ್ಕಾರಕ್ಕೆ ಇವತ್ತು ಶಕ್ತಿ ಇಲ್ವಾ? ಏನ್ ಮಾಡ್ತೀವಿ ನಾವು ಕಟ್ತೀವಿ? ಸರ್ಕಾರಕ್ಕೆ ಅವ್ರು ಅಡ್ಡಿಪಡಿಸ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಯಾಕೆ ಕಾನೂನು ಕ್ರಮ ಜರುಗಿಸಬಾರ್ದು? ಅದು ಯಾವ್ದೋ ಆಮಿಷಗೊಡ್ಡಿ ಇವ್ರು ಈ ತರ ಮಾಡ್ತಾ ಇರೋದು ತಪ್ಪು. ದಯವಿಟ್ಟು ಇವತ್ತು ನಾವು 4ನೇ ತಾರೀಕು ಉಪವಾಸ ಸತ್ಯಾಗ್ರಹ ಪಂಜಿನ ಮೆರವಣಿಗೆ ಇದೆ. ನೋಡಿ, ನಾವು ಕೂಡ ಮನುಷ್ಯರಂತವ್ರು, ಮನುಷ್ಯತ್ವ ಇರತಕ್ಕವರು ಎಲ್ಲಾ ಕಡೆ ಆಲೋಚನೆ ಮಾಡಬೇಕು. ಕೃಷಿಗೂ ಆಲೋಚನೆ ಮಾಡಬೇಕು, ಕಾರ್ಖಾನೆಗಳು ಆಲೋಚನೆ ಮಾಡಬೇಕು, ಮುಂದಿನ ಬೆಳವಣಿಗೆಗೂ ಆಲೋಚನೆ ಮಾಡಬೇಕು. ಈ ತರ ಸರ್ಕಾರ ಇವತ್ತು ಇರೋದನ್ನ ಅದನ್ನ ತೆಗೆದು ನಮಗೆ ಬೆಂಬಲ ಕೊಡಬೇಕು. 1,80,00,000 ಏನು ಇವತ್ತು ಸರ್ಕಾರ ಅವ್ರ ಮಕ್ಕಳಿಗೆ ಜಾಬ್ ಕೊಡ್ಬೇಕಂತ ಆಮಿಷ ಹೊಟ್ಟಿದ್ವಿ. ಅವ್ರಿಗೆ ಒಂದು ಪರ್ಮನೆಂಟ್ ಬೇರೆ ಕಡೆ ಒಳ್ಳೆ ಉದ್ಯೋಗ ಕೊಡ್ಬೇಕು ಅವ್ರ ಮಕ್ಕಳಿಗೆ ಅಂತ ನಾವು ಆಮಿಷ ಹೊಟ್ಟಿದ್ವಿ. ಇನ್ನು ರೇಟ್ ಜಾಸ್ತಿ ಕೊಡ್ಬೇಕಂತ ನಾವು ಹೇಳ್ತಾ ಇದ್ವಿ. ನಾವು ರೈತರ ಮಕ್ಕಳ ಸ್ವಾಮಿ, ನಾವೇನು ಅನ್ನಾಡಿ ಮಕ್ಕಳಲ್ಲ, ಹೆಚ್ಚವರು ರೈತರ ಮಕ್ಕಳ. ನ್ಯಾಯ ರೀತಿ ಮಾಡಿ, ನ್ಯಾಯ ಮಾತಾಡಿ. ಇವತ್ತು ಜಮಖಂಡಿ ದೇವನಹಳ್ಳಿಗೆ ಹತ್ರ ಇದೆ, ಯಾಕೆ ಕಾರ್ಖಾನೆಗೆಲ್ಲ ಯಾಕೆ ಇವತ್ತು ಅಲ್ಲಿ ಹೋಗ್ತಾ ಇದಾರೆ, ಬೆಂಗಳೂರಿಗೆ ಹೋಗ್ತಾ ಇದಾರೆ, ಮೈಸೂರಿಗೆ ಹೋಗ್ತಾ ಇದಾರೆ, ಡೆಲ್ಲಿಗೆ ಹೋಗ್ತಾ ಇದಾರೆ? ನಮ್ಮ ಮಕ್ಕಳು ನಮ್ಮ ಹತ್ರನೇ ಇರ್ಬೋದು, ನಾವು ಬೆಳಿಬೋದು, ನಮ್ಮ ಜಿಲ್ಲೆ ಬೆಳೆಯುತ್ತೆ, ನಮ್ಮ ದೇಶ ಬೆಳೆಯುತ್ತೆ. ಅದರಿಂದ ನಾವು 4ನೇ ತಾರೀಕು ಉಗ್ರ ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ. ನಮ್ಮ ತಾಲೂಕಿಂದ 500 ಜನ ನಾವು ಕರ್ಕೊಂಡು ಹೋಗ್ತೀವಿ. ಸರ್ಕಾರ ನ್ಯಾಯ ಕೊಡಬೇಕು. ಅವ್ರ ಮಕ್ಕ ನೋಡೋಕೆ ಸರ್ಕಾರಕ್ಕೆ ಹಕ್ಕಿದೆ, ಸರ್ಕಾರಕ್ಕೆ ಪವರ್ ಇದೆ. ಆ ಪವರ್ ಬಳಸ್ಕೊಳ್ಬೇಕು. ಯಾರು ಸತ್ಯವಾಗಿದೆ, ಯಾರು ಕರೆಕ್ಟ್ ಆಗಿದೆ ಜಡ್ಜ್ಮೆಂಟ್ ಮಾಡಬೇಕು. ಹೋರಾಟ ಮಾಡ್ತೀರಂದ್ರೆ ಎಲ್ಲವೂ ಹೋರಾಟ ಅಲ್ಲ, ಹೋರಾಟಕ್ಕೂ ಒಂದು ನಿಯಮ ಹಂತ ಇರುತ್ತೆ. ಕರೆಕ್ಟಾಗಿ ನ್ಯಾಯ ಕೊಡ್ಬೇಕು ಸರ್, ಇದು ನಮ್ಮ ವಾದ. ಓಕೆ, ಎಲ್ಲರಿಗೂ ಧನ್ಯವಾದ.